ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳ್ತೀನಿ ಬನ್ನಿ. 2 ಫೋಲ್ಡ್ ಇದೆಯಲ್ಲ, ಆದಮೇಲೆ ಇನ್ನೊಂದು ಫೋಲ್ಡ್ ಅನ್ನೋದು ಹಾಕ್ಕೊಳ್ಳಿ. ಪೂರ್ತಿ ಹಾಕೋಬೇಡಿ, ಒಂದು 2 ಇಂಚಷ್ಟು ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಸ್ಟ್ರೈಟಾಗಿ ಒಂದು ಲೈನ್ ಆದರೆ ಹಾಕಿ, ಎಲ್ ಶೇಪ್ ಸ್ಕೇಲಲ್ಲಿ ನೋಡಿ. ಈ ಥರ ಒಂದು ಲೈನ್ ಆದರೆ ಹಾಕ್ಕೊಂಡು ಸ್ಲೀವ್ಸ್ ಲೆಂತ್ ಬಂದು 9 ಇದೆ. ಖರ್ಚು ಎಲ್ಲ ಸೇರಿ ಎಕ್ಸ್ಟ್ರಾ 1 ಇಂಚ್ ತೊಗೊಳ್ಳಿ, 10 ಆಗುತ್ತೆ. ಇದು 20 ಸೈಜ್ ಬ್ಲೌಸ್ ಆಗಿರೋದ್ರಿಂದ 6 ಡೌನು 3 ಇಂಚ್ ತೊಗೊಳ್ಳಿ. 30 ಸೈಜ್ ಮೇಲೆ ಇದ್ದರೆ 3.5 ತೊಗೊಳ್ಳಿ. 30 ಒಳಗಡೆ ಇದ್ದರೆ 3 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಹೇಳ್ಕೊಳ್ಳಿ. ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದು ಸ್ಲೀವ್ಸ್ ಎಷ್ಟಿದೆ ನೋಡಿ, ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಸ್ಲೀವ್ಸ್ ಯಾವ ರೀತಿ ಇದು ಆರ್ಮ್ ಡೌನ್ ತೊಗೊಳೋದು ಅಂತ ಗೊತ್ತಾಗಿಲ್ಲ ಅಂದರೆ ಸಣ್ಣದ ಸುತ್ತಳತೆಯಲ್ಲಿ 4ನೇ ಭಾಗ ತೊಗೊಳ್ಳಿ. ಎಷ್ಟು ಬಂದಿದೆ ನಮಗೆ? 7 ಬಂದಿದೆ. ಇಲ್ಲಿ 7 ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯೂ ಸೇಮ್ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಕಟ್ಟಿಂಗ್ ತುಂಬ ಈಸಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮಾಡ್ತಾ ಇದ್ದರೆ ಬರ್ತದೆ. ಯಾವುದೇ ಆಗಲಿ ಒಂದೇ ಸಲ ಅಂತೂ ಯಾವುದು ಬರಲ್ಲ, ಕಲಿಬೇಕಷ್ಟೇ. ಮತ್ತು ಇಲ್ಲಿ ಲೈನ್ ಅನ್ನೋದು ಹಾಕ್ಕೊಳ್ಳಿ. ಈ ಪಾಯಿಂಟಿಗೂ ಸೇರೋ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಸ್ಕೇಲ್ ತೊಗೊಂಡು ಇಲ್ಲೊಂದು ಸ್ವಲ್ಪ ಕರ್ವ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಪಫ್ ಸ್ಲೀವ್ಸ್ ಆದರೆ ಇರಬೇಕು. ನಾನು 2 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿ 2 ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 1 ಇಂಚಷ್ಟು ಡೌನ್ ಮಾಡಿ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡು ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ. ಅವರು ಚಿಕ್ಕದಾಗಿ ಪಫ್ ಸ್ಲೀವ್ಸ್ ಆದರೆ ಇಡಿ ಅಂತ ಹೇಳಿದರೆ. ಅಲ್ಲ, ನನ್ನ ವೀಡಿಯೋ ನೋಡ್ತೇನೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಇನ್ನಷ್ಟು ಹೊಸ ವೀಡಿಯೋಸು ಮಾಡೋದು ಮೋಟಿವೇಶನ್ಸ್ ಥರ ಇರ್ತದೆ. ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾರೆ, ಯಾರು ಲೈಕ್ ಮಾಡ್ತಾಯಿಲ್ಲ. ಪ್ಲೀಸ್ ಒಂದು ಲೈಕಲ್ಲೇ ಮಾಡಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ನ್ಯಾಚುರಲ್ ಹಾಕಿ ಆದಮೇಲೆ ಇದರಲ್ಲಿ ಪ್ರಿಂಟ್ ಯಾವ ರೀತಿ ತೆಗಿಬೇಕು ಮಾರ್ಕ್ ಮಾಡಿ ಅಂತ ಹೇಳ್ತೀನಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಅರ್ಧಕ್ಕೆ ಟೇಪ್ ಮಾಡಿಸ್ಕೊಳ್ಳಿ. ಇಲ್ಲಿ 1/4 ಇಂಚಷ್ಟು ತಗೊಳ್ಳಿ. ಸ್ವಲ್ಪನೇ ಈ ಥರ ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಮಾಡ್ಕೊಳ್ಳಿ. ನೋಡಿ ಈ ಥರ ಇದನ್ನು ಓಪನ್ ಮಾಡಿಬಿಟ್ಟು ಕಟ್ ಮಾಡಿ. ಏಕೆಂದರೆ ನೀವು ಓಪನ್ ಮಾಡ್ದಿರೇ ಕಟ್ ಮಾಡೋದ್ರಿಂದ 2 ಕಟ್ ಆಗೋ ಚಾನ್ಸಸ್ ಇರ್ತೈತೆ. ಬಟ್ಟೆ 2 ಸೈಡೂ, ಅದಕ್ಕೆ ಒಂದು ಸೈಡು ಓಪನ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇಲ್ಲಿ ಚಿಕ್ಕದಾಗಿ ಒಂದು ಮ್ಯಾಚ್ ಆದರೆ ಹಾಕ್ಕೊಳ್ಳಿ. ನಾನು ಯಾಕಂದರೆ ಪ್ರಿಂಟು ಅಂತ ಗೊತ್ತಿರುತ್ತೆ. ಸ್ಲೀವ್ಸ್ ಆದರೆ ಕಟ್ ಮಾಡಿದ್ದಾಯಿತು. ಇಲ್ಲಿ ಬಟ್ಟೆ ಅನ್ನೋದು ಎಕ್ಸ್ಟ್ರಾ 2 ಪೀಸ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡ್ರೆ ಸರೋಗುತ್ತೆ. 2 ನೋಡಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸ್ಲೀವ್ಸು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಕಡೆ ಓಪನ್ ಮಾಡಿ ನೋಡಿ ಎಷ್ಟು ಬೇಕು ನೋಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಬಿಡಿ. ಈ ಥರ ನೀಟಾಗಿ ಕಟ್ ಮಾಡಿ ಮತ್ತು ಇಲ್ಲಿ 1/2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನಾವು ಬಿಟ್ಟಿರ್ತೀರಲ್ಲ 1/2 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಒಂದು ಲೈನ್ ಆದರೂ ಹಾಕ್ಕೊಂಡು ರನ್ನರ್ ತಗೊಂಡು ರನ್ನರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಒತ್ತನೆ ಬಟ್ಟೆ ತಗೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೋಡಿ ಈ ಥರ ಇಟ್ಕೊಂಡು 2 ಒಂದೇ ಸಲ ಬರ್ತಾರೆ. ಈ ಥರ ಓಪನ್ ಮಾಡ್ಕೊಂಡು ನೋಡಿ ಇದು ಫ್ರಂಟು, ಇದು ಬ್ಯಾಕು. ಈ ಥರ ಸ್ಟಿಚಿಂಗ್ ಅನ್ನೋದು ಮೇಲೆ ಕಾಣಿಸೋ ಥರ ಇಟ್ಕೊಳ್ಳಿ. 2 ಕಡೆ ಅದೇ ಥರ ಇಟ್ಕೊಂಡು ಗುಂಪಿನಾದರೂ ಹಾಕ್ಕೊಳ್ಳಿ.
ಗುಂಪಿನ ಹಾಕಿ ಇದನ್ನು ಒಂದು ಸೈಡ್ ಇಟ್ಕೊಳ್ಳಿ. ಇದನ್ನು ಇದ್ರ ಮೇಲೆ ಇಟ್ಕೊಂಡು 1/2 ಇಂಚ್ ಅಷ್ಟು ಇಟ್ಕೊಂಡು ಸ್ಟಿಚ್ ಆದರೆ ಮಾಡ್ಕೊಂಡು ಬನ್ನಿ. ಇದನ್ನು ಓಪನ್ ಮಾಡಿ ಈ ಕಡೆ ಕಚ್ಚೆಲ್ಲ ಲೈನಿಂಗ್ ಕಡೆ ಬರೋ ಥರ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮಚ್ಚಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಬೇಕಾದ್ರೆ ಕಟ್ ಮಾಡಿಬಿಡಿ, ಎಕ್ಸ್ಟ್ರಾ ಇರೋ ಬಟ್ಟೆಲ್ಲ ಕಟ್ ಮಾಡಿ. ಸೊ ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ಅಷ್ಟೇ 2 ಐರನ್ ಮಾಡ್ಕೊಳ್ಳಿ. ನೋಡಿ 2 ರೆಡಿಯಾಗಿದೆ. ಸ್ಲೀವ್ಸ್ ಅನ್ನೋದು ಇವಾಗ ಯಾವ ರೀತಿ ಬಾಡಿ ಪಾರ್ಟ್ ಮತ್ತು ಫ್ರಂಟ್ ಸ್ಲೀವ್ಸ್ ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡಿರೋ ಹತ್ರ ಮಧ್ಯದಲ್ಲಿ ಇಟ್ಕೊಂಡು ಒಂದು ಪಿನ್ ಸಹಾಯದಲ್ಲಿ ಚಿಕ್ಕದಾಗಿ ಫ್ರಿಲ್ಸ್ ಆದರೆ ಇಟ್ಕೊಳ್ಳಿ. ನೋಡಿ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ. ನೋಡ್ಕೊಳ್ತಾ ಇರಿ, ಅಡ್ಜಸ್ಟ್ ಮಾಡಿಕೊಂಡು. ಸ್ಲೀವ್ಸು ಬಟ್ಟೆ ಅನ್ನೋದು ಕರೆಕ್ಟಾಗಿ ಸರೋಗಬೇಕು. ಮತ್ತು ಆ ಕಡೆಯನ್ನು ತಿರುಗಿಸ್ಕೊಂಡು ಚಿಕ್ಕದಾಗಾದರೆ ಫ್ರಿಲ್ಸ್ ಇಟ್ಕೊಂಡು 1/2 ಇಂಚ್ ಕಚ್ಚಿರೋ ಥರ ನೋಡಿಕೊಂಡೇ ಸ್ಟಿಚ್ ಮಾಡಿ. 1/4 ಇಂಚು 3/4 ಇಂಚ್ ಇಡೋಕ್ಕೆ ಹೋಗಬೇಡಿ. ಸ್ಲೀವ್ಸ್ ಅನ್ನೋದು ಹೆಚ್ಚು ಕಮ್ಮಿ ಬರುತ್ತೆ. 1/2 ಇಂಚ್ ಇಟ್ಕೊಂಡು ಸ್ಟಿಚ್ ಆದರೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪಫ್ ಅನ್ನೋದು ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.